ಹಲೋ ಫ್ರೆಂಡ್ಸ್, ಇವತ್ತು ಒಂದೆರಡು ನಿಮಿಷದಲ್ಲಿ ರಾಗಿ ಬಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. 1 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು, ಹೆಚ್ಚು ಬೇಡ, ಯಾಕೆಂದರೆ ತಾಳ ಹಿಡಿಬಾರ್ದು ಮತ್ತು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಸೊ ಈಗ ಸ್ಟವ್ ಆನ್ ಮಾಡ್ತೀನಿ. ಒಂದೇ ಒಂದು ಗ್ಲಾಸ್ ನೀರು ಹಾಕ್ತೀನಿ. ಒಬ್ಬರಿಗೆ ಮಾಡೋದು ಇದು. 1 ಗ್ಲಾಸ್ ಪೂರ್ತಿ ನೀರು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕೀಗ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಹೆಚ್ಚು ಹಾಕಬಾರ್ದು, ಸ್ವಲ್ಪ ಹಾಕ್ಬೇಕು, ಇಲ್ಲಾಂದರೆ ಟೇಸ್ಟ್ ಬರಲ್ಲ ಅದು. ಇದು ಚೆನ್ನಾಗಿ ಕುದಿಲಿ. 1 ನಿಮಿಷ 2 ನಿಮಿಷ ಕುದಿದ್ರೆ ಸಾಕಾಗುತ್ತೆ. ಈಗ ಅದು ಕುದೀತಾ ಇರಲಿ. ಇದೇ ಅಳತೆಗೆ ರಾಗಿ ಹಿಟ್ಟು ತಗೋತೀನಿ. ಹೈ ಫ್ಲೇಮಲ್ಲಿ ಚೆನ್ನಾಗಿ ನೀರು ಕುದಿಬೇಕು. ನೋಡಿ ಕುದೀತಾ ಇದೆ. ಈಗ ರಾಗಿ ಹಿಟ್ಟು ತಗೊಂಡಿದ್ದೀನಿ. ರಾಗಿ ಹಿಟ್ಟು ಹಾಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿದೆ, ಹಾಗೆ ಇರಲಿ ಸ್ವಲ್ಪ. ಈಗ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡೋಣ. ಇಷ್ಟೇ ಸಾಕು ನೀರು. ಈಗ ಫ್ಲೇಮ್ ಕಡಿಮೆ ಮಾಡ್ತೀನಿ, ಸಿಮ್ಮಲ್ಲಿ ಇಡ್ತೀನಿ ನಾನು. ಈಗ ಹಾಗೆ ಕೈ ಆಡ್ತಾ ಇರೋಣ. ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಉಂಡೆ ಉಂಡೆ ಆಗುತ್ತೆ. ಸಾಕು, ಇಷ್ಟು ಮಾತ್ರ. ಹೆಚ್ಚು ನೀರು ಹಾಕಿದರೆ ತುಂಬ ಮೆದುವಾಗಿಬಿಡುತ್ತೆ. ಕೈಗೆಲ್ಲ ಅಂಟ್ಕೊಳ್ಳೋದು, ಪಾತ್ರೆಗೆ ಅಂಟ್ಕೊಳ್ಳೋದು ಎಲ್ಲ ಆಗುತ್ತೆ. ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಬೇಗನೆ ಬೆಂದ್ಬಿಡುತ್ತೆ. ಈಗ ಮುದ್ದೆ ಮಾಡೋಣ ಹೇಗೆ ಅನ್ನೋದು. ಈಗ ಕಲ್ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಹಸಿ ಇರಲದು. ಈಗ ಚೆನ್ನಾಗಿ ಬೆಂದಿರೋ ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ನೋಡಿ, ಅಷ್ಟೊಂದಿಲ್ಲ, ತೆಳುವಾಗಿ ಮಾತ್ರ ಅಂಟ್ಕೊಂಡಿದೆ. ಎಣ್ಣೆ ಹಾಕಿಲ್ಲ ಅಂದರೆ ತುಂಬ ಹಿಡ್ಕೊಂಡ್ಬಿಡುತ್ತೆ, ಬಿಡೋದಿಲ್ಲ. ಇದಕ್ಕೀಗ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಮಾಡಿ. ಇಷ್ಟೇ, ರೆಡಿ. ರಾಗಿ ತುಂಬ ಸಾಹಸ ಮಾಡೋದೇನು ಬೇಕಾಗಿದೆ. ಚೆನ್ನಾಗಿ ಈ ಥರ ನಾದಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಕೈಗೆ ಹತ್ತಲ್ಲ. ನೋಡಿ, ಸುಮ್ಮನೆ ಪಾತ್ರೆಯಲ್ಲಿ ಕೋಲಿಡೋದು, ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಎಷ್ಟು ಮೆದುವಾಗಿ ಬಂದಿದೆ. ಅದು ಉಂಡೆ ಕಟ್ಟಿದರೆ ರಾಗಿ ಬಾಲ್ ರೆಡಿ. ಆಗಾಗ ಸ್ವಲ್ಪ ಕೈಗೆ ನೀರು ಹಚ್ಕೋಬೇಕು. ನೋಡಿ, ರಾಗಿ ಬಾಲ್ ರೆಡಿ. ಇಷ್ಟೇ, ಸಿಂಪಲ್ ಆಗಿ. ಥ್ಯಾಂಕ್ ಯು. ಇನ್ನಷ್ಟು ರೆಸಿಪಿಗೆ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.